ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಹರ್ ಘರ್ ತಿರಂಗಾ ಅಭಿಯಾನ, ನಾಡಿನಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ. ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಅಭಿಯಾನ, ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ರಾಜ್ಯ ಸಂಯಮ ಪ್ರಶಸ್ತಿಗೆ ಭಾಜನ. ತಂಬಾಕು ಮತ್ತು ನಿಕೋಟಿನ್ ಯುಕ್ತ ವಸ್ತುಗಳ ಮಾರಾಟವನ್ನು 1 ವರ್ಷ ನಿಷೇಧಿಸಿ ರಾಜ್ಯ ಸರ್ಕಾರದ ಆದೇಶ. ಹರ್ ಘರ್ ತಿರಂಗಾ ಅಭಿಯಾನ ನಾಡಿದ್ದು 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ರಾಷ್ಟ್ರ ಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟ್ರೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ದೇಶಭಕ್ತಿ ಹಾಗೂ ರಾಷ್ಟ್ರೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಹರ್ ಘರ್ ತಿರಂಗಾ, ಘರ್ ಘರ್ ತಿರಂಗಾ, ಹರ್ ಮನ್ ತಿರಂಗಾ. ಆಯಿಯೇ ಹರ್ ಘರ್ ಪರ್ ತಿರಂಗಾ ಲಹರಾಯಿಯೇ. ಹರ್ ಘರ್ ತಿರಂಗಾ ಅಭಿಯಾನ ದೇಶದ ಅತಿದೊಡ್ಡ ಸಾರ್ವಜನಿಕ ಸಹಭಾಗಿತ್ವದ ಚಳವಳಿಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದಡಿ 2022ರಲ್ಲಿ ಆರಂಭವಾದ ಹರ್ ಘರ್ ತಿರಂಗಾ ಅಭಿಯಾನ ಈಗ ವಾರ್ಷಿಕ ರಾಷ್ಟ್ರೀಯ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ಗರಗ್ ಖಾದಿ ಗ್ರಾಮೋದ್ಯೋಗ ಸೇವಾ ಕೇಂದ್ರದ ಅಧ್ಯಕ್ಷ ಬಸವಪ್ರಭು ಹೊಸಕೇರಿ. ಧ್ವಜ ಸಂಹಿತೆ 2002ರನ್ವಯ ರಾಷ್ಟ್ರಧ್ವಜ ಕೈಯಿಂದಲೇ ನೂಲು ತೆಗೆದು ಕೈಯಿಂದಲೇ ನೇಯ್ದು ತಯಾರಿತ ಖಾದಿ ಬಟ್ಟೆಯಿಂದಲೇ ಸಿದ್ಧಪಡಿಸಿದ್ದಿರಬೇಕಿತ್ತು. ಆದರೆ 2021ರಲ್ಲಾದ ತಿದ್ದುಪಡಿಯ ಪರಿಣಾಮ ಪಾಲಿವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲೂ ಧ್ವಜ ತಯಾರಿಸುತ್ತಿರುವುದು ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಖಾದಿ ವಸ್ತ್ರಕ್ಕಿರುವ ತಾತ್ವಿಕ ಆರ್ಥಿಕ ಹಿನ್ನೆಲೆಯನ್ನರಿಯದೆ ಯಂತ್ರ ನಿರ್ಮಿತ ತೀರ ಸಹಜವಾಗಿ ಬಳಸಿ ಬೀಸಾಡುವ ವಸ್ತುವಾಗಬಾರದು ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ. ಭಾರತೀಯ ಗುಣಮಟ್ಟ ಸಂಸ್ಥೆ ಮಾನ್ಯತೆ ಹೊಂದಿದ ರಾಷ್ಟ್ರಧ್ವಜ ತಯಾರಿಸುತ್ತಿರುವ ಧಾರವಾಡ ತಾಲೂಕಾ ಗರಗ ಕ್ಷೇತ್ರೀಯ ಖಾದಿ ಸಂಘ ಮತ್ತು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಸಂಸ್ಥೆ ಎರಡೂ ಸಂಸ್ಥೆಗಳು ನಮ್ಮ ನಾಡಿನವು ಎಂಬುದು ನಮ್ಮ ಅಭಿಮಾನ. ಘರ್ ಘರ್ ಖಾದಿ ತಿರಂಗ ಎಂದಾಗಿ ನಮ್ಮ ಪರಂಪರಾಗತ ಗ್ರಾಮೋದ್ಯೋಗಗಳನ್ನು ಉಳಿಸಿಕೊಳ್ಳಬೇಕಿದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಿವಾಜಿ ವೃತ್ತದಿಂದ ಕೆಸಿಸಿ ಬ್ಯಾಂಕ್ ವೃತ್ತದವರೆಗೆ ರಾಷ್ಟ್ರಧ್ವಜದ ಮೆರವಣಿಗೆ ಜರುಗಿತು. ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಈ ಸಂದರ್ಭದಲ್ಲಿ ಮಾತನಾಡಿದರು. 80ನೇ ಸ್ವಾತಂತ್ರ್ಯ ಉತ್ಸವದ ಅಂಗವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟ ಕರೆಯ ಮೇರೆಗೆ ಧಾರವಾಡದಲ್ಲಿ ಬೃಹತ್ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ರಾಷ್ಟ್ರ ಪ್ರೇಮಿಗಳು ಹಾಗೂ ವಿದ್ಯಾರ್ಥಿನಿಯರೆಲ್ಲರೂ ಕೂಡಿ ತಿರಂಗ ಯಾತ್ರೆಯ ಪ್ರದರ್ಶನ ಹಾಗೂ ತಿರಂಗ ಯಾತ್ರೆಯನ್ನ ಮಾಡಿದ್ದೇವೆ. ಎಲ್ಲಾ ಸಾಮಾನ್ಯ ಜನರಲ್ಲಿ ಕೂಡ ದೇಶ ಪ್ರೇಮ ಜಾಗೃತಿ ಉಂಟು ಮಾಡಲಿಕ್ಕೆ ಕಾರ್ಯಕ್ರಮ ಆಗಿತ್ತು. ಇವತ್ತು ನಮ್ಮ ದೇಶದಲ್ಲೇ ಇರುವಂತಹ ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡುವುದರ ಮೂಲಕ ದೇಶಭಕ್ತಿಯನ್ನು ನಾವು ಜಾಗೃತವಾಗಿ ಇಡುವುದರ ಮೂಲಕ ಈ ತಿರಂಗವನ್ನ ಯಾವಾಗಿದ್ರೂ ಮೇಲೆ ಹಾರಿಸುವಂತ ಭಾರತದ ಶಕ್ತಿ ನಮ್ಮ ದೇಶ ಸರ್ವ ಸ್ವತಂತ್ರ ಸಾರ್ವಭೌಮ ಸಮೃದ್ಧ ರಾಷ್ಟ್ರವಾಗಿ ಹೊರಹೊಮ್ಮಕ್ಕೆ ನಾವೇನೇನು ಕೆಲಸ ಮಾಡಬೇಕು ನಾವೆಲ್ಲರೂ ಕೆಲಸ ಮಾಡುವುದರ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಅಭಿಯಾನ ಆಗಿದೆ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಖಾ ಹಾಗೂ ಪಾನ್ ಮಸಾಲ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷ ನಿಷೇಧಿಸಿ ಆದೇಶಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ಕೆಎಂಸಿಆರ್ಐ ರೇಡಿಯೋಥೆರಪಿ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾ ಎಂಜಿ ಗಿರಿಯಪ್ಪಗೌಡರ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿ, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಕ್ಯಾನ್ಸರ್ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಂದ ದೂರವಿರಿಸಲಿದೆ ಎಂದಿದ್ದಾರೆ. ಸಾಕಷ್ಟು ಯುವಕರನ್ನ ನಾವು ತಂಬಾಕುನ ಸೇವನೆಯಿಂದ ಆಗುವಂತ ಕ್ಯಾನ್ಸರ್ ಗಳನ್ನ ನೋಡ್ತಾ ಇದ್ವಿ. ತಂಬಾಕಿನಿಂದ ಆಗುವಂತ ಕ್ಯಾನ್ಸರ್ ಗಳನ್ನ ಡೆಫಿನೆಟ್ ಆಗಿ ತಡೆಗಟ್ಟಬಹುದು ಅಂತ ನನ್ನ ಒಂದು ಆಸೆ. ತಂಬಾಕಿನಿಂದ ಬರೀ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಸ್ಟ್ರೋಕ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಇದೆಲ್ಲ ಕಾಯಿಲೆಗಳಿಗೂ ಕೂಡ ಒಳ್ಳೆ ನಿರ್ಧಾರ. ಟೊಬ್ಯಾಕೋವನ್ನ ಯಾವಾಗ್ಲೂ ಬ್ಯಾನ್ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಸರ್ಕಾರ ಬ್ಯಾನ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕೆ ನಾನು ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ.
ನಶೆಮುಕ್ತ ಕರ್ನಾಟಕ ಹಾಗೂ ಭಾರತ ಅಭಿಯಾನದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನ ಜನಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಮುಂದುವರೆದಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬಗೇರಿ ಸಮೀಪದ ಹಟ್ಟಿ ಗ್ರಾಮದ ಮಹಿಳೆಯರ ಹೋರಾಟದ ಫಲವಾಗಿ ಹಟ್ಟಿ ಗ್ರಾಮ ಈಗ ಮದ್ಯಮುಕ್ತವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿಯ ಗೌರವಕ್ಕೆ ಪಾತ್ರವಾಗಿದೆ. ಹಟ್ಟಿ ಗ್ರಾಮದ ಮಹಿಳೆಯರ ಮನೋಬಲಕ್ಕೆ ರಾಜ್ಯಮಟ್ಟದ ಮನ್ನಣೆ ದೊರೆತಿದೆ. ಹಟ್ಟಿ ಗ್ರಾಮವನ್ನು ಮದ್ಯಮುಕ್ತಗೊಳಿಸಿದ ಗಟ್ಟಿಗಿತ್ತಿಯರಿಗೆ ಸಿಕ್ಕ ಮನ್ನಣೆ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಟ್ಟಿ ಗ್ರಾಮದ ಮುಖಂಡ ರಾಮಣ್ಣ ಚೌಡಕಿ. ಈಗಾಗಲೇ ನಮ್ಮ ಹಟ್ಟಿ ಗ್ರಾಮದಲ್ಲಿ ಸರಾಯ ಬಂದ್ ಮಾಡಿ ಹಟ್ಟಿ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮವನ್ನು ಮಾಡ್ಬೇಕಂತೇಳಿ ಎಲ್ಲ ನಮ್ಮ ಊರಿನ ಹಿರಿಯರ ಜೊತೆಗೆ ಎಲ್ಲರೂ ಕೂಡಿ ಒಂದಾಗಿ ಮಾರ್ತಕ್ಕಂತ ಎಲ್ಲಾ ಸರಾಯದ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದೆ. ಊರಿನಲ್ಲಿ ಒಂದ್ 2-3 ಹೆಣ್ಮಕ್ಳು ಬಂದು ಇಲ್ಲ ನಮ್ಗೆ ಬಹಳ ತೊಂದರೆ ಆಗುತ್ತಾ, ನಮ್ಗೊಂದ್ ಬಂದ್ ಮಾಡಿಸ್ಲಿಲ್ಲ ಅಂದ್ರೆ ನಮ್ದು ಜೀವನ ಬಹಳ ಕಠಿಣ ಐತೆ ಅಂತ ಹೇಳಿ ಕೇಳಿದಾಗ ದೈದರ್ ಎಲ್ಲರೂ ಕೂಡಿ ಸರಾಯ ಮಾರ್ತಕ್ಕಂಥವ್ರನ್ನ ಎಲ್ಲರೂ ಕೂಡ ಕರೆಸಿ ಯಾವುದೇ ಕಾರಣಕ್ಕೂ ಮಾರಬೇಡ್ರಿ ಅಂತ ಕೇಳ್ಕೊಂಡಾಗ ಅವರು ಕೂಡ ನಮ್ಗ ಸ್ಪಂದಿಸಿ ಬಂದ್ ಮಾಡಿ ನಮ್ಮೂರಲ್ಲಿ ಮಾರ್ತಾ ಇಲ್ಲ. ಬಂದಾಗಿದ್ದು ನಮ್ಮ ಗವಿಮಠದ ಅಜ್ಜರಿಗೆ ಕೂಡ ನಾವು ಹೇಳಿದ್ವಿ, ಮಂಡಳಿಯವರು ಗವಿಮಠದ ಅಜ್ಜರಿಗೆ ಕೊಡಕ್ ಹೋಗಿದ್ರಂತ. ಅವ್ರು ಹೇಳಿದ್ರಂತ ನಮ್ಗೆ ಯಾವುದೇ ಕಾರಣಕ್ಕೆ ನನಗ್ ಬೇಡ, ವೈಯಕ್ತಿಕ ಏನಾದ್ರು ಕೊಡೋದಾದ್ರೆ ನೀವು ಇಂತ ಒಂದು ಗ್ರಾಮದ ಹೆಸರು ಹೇಳ್ತೀನಿ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರಂತ. ಹೆಣ್ಮಕ್ಳು ದಿಟ್ಟತನ ಮಾತುಗಳನ್ನ ಹೇಳಿದ್ರೆ ಅವರು ಆ ಮಾತಿಗೆ ನಾವೆಲ್ಲರೂ ಕೂಡ ತೆಲಿಬಾಗಿ ಬಿಟ್ಟಿದ್ದಾರೆ. ಚೊಕ್ಕ ಗ್ರಾಮ ಆಗ್ಬೇಕನ್ನೋದು ನಮ್ಮೆಲ್ಲರ ಹಿರಿಯರ ಆಸೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಹಿರೇವಡ್ಡಟ್ಟಿ ಆದರ್ಶ ಸರ್ಕಾರಿ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಸಾಯಿರಾಮ್ ಹೂಗಾರ್ ರಾಷ್ಟ್ರಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಹಾಗೂ ಶಿಕ್ಷಕ ಯಲ್ಲಪ್ಪ ದಡವಾಡ್ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳ ಊಟ ಹಾಗೂ ಉಪಾಹಾರಕ್ಕೆ ಅನುವಾಗುವಂತೆ ಎತ್ತರ ಹೊಂದಿಸಬಲ್ಲ ಮೇಜು ತಯಾರಿಸಿ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ ರಾಷ್ಟ್ರೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ 2 ದಿನಗಳ ಕಾಲ ಜರುಗಿದ ರಾಷ್ಟ್ರೀಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಸಾಯಿರಾಮ್ ಹೂಗಾರ್ ಪಾಲ್ಗೊಂಡಿದ್ದರು. ತಮ್ಮ ವಿಶಿಷ್ಟ ಮೇಜಿನ ಸಂಶೋಧನೆ ಕುರಿತು ಸಮಾಚಾರ ದರ್ಶನಕ್ಕಾಗಿ ಸಾಯಿರಾಮ್ ಮಾಹಿತಿ ನೀಡಿದ್ದಾರೆ. ಇನ್ಸ್ಪೈರ್ ಅವಾರ್ಡ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ನನ್ನ ಮಾದರಿಯ ಹೆಸರು ಮಕ್ಕಳಿಗಾಗಿ ಎತ್ತರ ಹೊಂದಿಸಬಹುದಾದ ಡೈನಿಂಗ್ ಟೇಬಲ್. ಒಂದು ದಿನ ನನ್ನ ಪಾಲಕರ ಜೊತೆಗೆ ಹೋಟೆಲ್ಗೆ ಹೋಗಿದ್ದೆ. ಅಲ್ಲಿರುವ ಉಪಹಾರದ ಟೇಬಲ್ಗಳು ನನ್ನ ಎತ್ತರಕ್ಕೆ ಸರಿ ಹೊಂದಿರುವಂತಿರಲಿಲ್ಲ. ನಾನು ಹಾಗೂ ನನ್ನಂತಹ ಚಿಕ್ಕ ಮಕ್ಕಳು ಎತ್ತರ ಇರುವ ಆ ಟೇಬಲ್ಗಳ ಮೇಲೆ ಉಪಹಾರ ಸೇವಿಸಲು ಕಷ್ಟಪಡುವುದನ್ನು ಗಮನಿಸಿದೆ. ಇದೇ ಸಮಯದಲ್ಲಿ ಇನ್ಸ್ಪೈರ್ ಅವಾರ್ಡ್ಗೆ ಯೋಜನೆ ತಯಾರಿಸುವ ಬಗ್ಗೆ ನಮ್ಮ ಶಿಕ್ಷಕರಾದ ಯಲ್ಲಪ್ಪ ದಡವಾಡ್ ಸರ್ ಮಾಹಿತಿ ನೀಡಿದರು. ಆಗ ನಾನು ಅವರಿಗೆ ಹೋಟೆಲ್ನಲ್ಲಿ ನಡೆದ ಸಂಗತಿ ತಿಳಿಸಿದೆ. ಆಗ ಅವರು ಅದೇ ವಿಷಯದ ಬಗ್ಗೆ ಯೋಜನೆ ಹಾಗೂ ಮಾದರಿ ತಯಾರಿಸಲು ಮಾರ್ಗದರ್ಶನ ನೀಡಿದರು. ಜೊತೆಗೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ತಂತ್ರಜ್ಞರನ್ನು ಸಂಪರ್ಕ ಮಾಡಿದೆ. ಟೆಲಿಸ್ಕೋಪಿಕ್ ವಿನ್ಯಾಸ ಹಾಗೂ 0 ಕೋಲು ಅಂದರೆ ಗೇರ್ ನಂತಹ ಯಂತ್ರ ವ್ಯವಸ್ಥೆಯನ್ನು ಸಂಯೋಜಿಸುವ ಕಾರ್ಯತತ್ವವನ್ನು ಈ ಮಾದರಿ ಒಳಗೊಂಡಿದೆ. ಈ ಮಾದರಿಯಲ್ಲಿ ಡಿಪಿಡಿಟಿ ಸ್ವಿಚಸ್ಗಳು, ಎಸ್ಪಿಡಿಟಿ ಸ್ವಿಚಸ್ಗಳು, ಫಿಮೇಲ್ ಜಾಕ್, ಬಿಒ ಮೋಟಾರ್ಗಳನ್ನು ಬಳಸಲಾಗಿದೆ. ಟೇಬಲ್ ಟಾಪ್ ನ ಕೆಳಗೆ ಟೆಲಿಸ್ಕೋಪಿಕ್ ಅಥವಾ ತಾಂತ್ರ ವ್ಯವಸ್ಥೆಯನ್ನು ಸಂಯೋಜಿಸಲಾಗಿದೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ಆರತಿ ದೇವಶಿಖಾಮಣಿ. ಸಹಕಾರ ಉಮೇಶ್ ಗುಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.